The next is I'm going to start Platinum and Diamond. EQ Solar Conference. You want in Kannada or English? ಇವತ್ತು ನಮ್ಮ ಕರ್ನಾಟಕ ಸ್ಟೇಟ್ ಬಗ್ಗೆ EQ Solar Conference ಅಂತ ಇವರು ಎಲ್ಲ ಸ್ಟೇಟ್ಗಳು ನಡೆಸ್ತಾರೆ. ಇವತ್ತು ಇಲ್ಲಿ ಮಾಡಿದ್ದಾರೆ. ಸೊ ಐ ಆಮ್ ಆಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಸೋಲಾರ್ ಅಸೋಸಿಯೇಷನ್. ಇಟ್ಸ್ ಮೈ ಪ್ಲೆಷರ್ ಆಫ್ ಪಾರ್ಟಿಸಿಪೇಟಿಂಗ್ ಇನ್ ದಿಸ್ ಈವೆಂಟ್ ಅಂಡ್ ಡೆಲಿವರಿಂಗ್ ಮೈ ಅಡ್ರೆಸ್ ಫಾರ್ ದಿಸ್ ಪ್ರೋಗ್ರಾಮ್. ಅಂಡ್ ಇಟ್ಸ್ ಆಲ್ವೇಸ್ ನನಗೆ ಭಾರಿ ಸಂತೋಷ ಯಾವಾಗಲೂ, ಬಿಕಾಸ್ ನಾನು ಇಂಡಿಯನ್ ಸೋಲಾರ್ ಅಸೋಸಿಯೇಷನ್ ಪ್ರೆಸಿಡೆಂಟಾಗಿ ಇರೋವಾಗೆ ಎಲ್ಲಿ ಸೋಲಾರ್ ಕಾನ್ಫರೆನ್ಸ್ ನಡೆದ್ರೆ ಅಲ್ಲಿ ಹೋಗ್ತೀವಿ. ಆ ಥರ ಕರ್ನಾಟಕದಲ್ಲಿ ಏನೇನಿದೆ, ಕರ್ನಾಟಕ ಯಾವ ಥರ ನಾವು ಸೋಲಾರಲ್ಲಿ ಮುಂಚೆ ಬರಬೇಕು, ರಿನ್ಯೂಯಬಲ್ ಎನರ್ಜಿ ಏನೇನೋ ಡ್ರಾಬ್ಯಾಕ್ ಇದೆ ಅವೆಲ್ಲ ಯಾವ ಥರ ಸೆಟ್ರೇಟ್ ಮಾಡಬೇಕು, ಕರ್ನಾಟಕ ಗೌರ್ಮೆಂಟ್ ಪಾಲಿಸಿ ಏನಿದೆ ಅದು ಯಾವ ಥರ ಎಕ್ಸ್ಪೀಡಿಯೇಟ್ ಮಾಡಬೇಕು ಎಂದು ಇವತ್ತು ಈ ಕಾನ್ಫರೆನ್ಸಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಎರಡು ಸಮಾಚಾರ. ಕರ್ನಾಟಕ ಈ ಸೌತ್ ಇಂಡಿಯಾದಲ್ಲಿ ಫಸ್ಟಲ್ಲಿದೆ. ಸೋಲಾರ್ ಜನ್ರೇಷನಲ್ಲಿ 15 ಗಿಗಾವಾಟ್ ಮಾಡಿದ್ದಾರೆ, ಇನ್ನೂ 5 ಗಿಗಾವಾಟ್ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಏನಂದರೆ, ಎಲ್ಲ ಕಡೆ ಮುಂಚೆ ಇರೋವಾಗೆ ಒಂದು ಡ್ರಾಬ್ಯಾಕ್ ಇದೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸೋಲಾರ್ ಪ್ಯಾನಲ್ ಸೆಲ್ಸ್ ಆ್ಯಂಡ್ ಇನ್ಗಾಟ್ ವೇಫರ್ಸ್. ಈ ನಾಲ್ಕು ನಾವು ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫಾಸ್ಟಾಗಿ ಬರಬೇಕು ಅಂತ ಒಂದು ತೀರ್ಮಾನ. ಇದು ಮಾಡಲೇಬೇಕು, ಯಾಕಂದರೆ ಇಷ್ಟು ಜನ್ರೇಷನ್ ಇರೋವಾಗೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ನಡಿಬೇಕು. ಇಲ್ಲಿ ಒಂದು ME ಇದೆ, ಟಾಟಾ ಇದೆ, ಅದೆಲ್ಲ ಸಾಕಿಲ್ಲ, ಅವನ್ನ ಜಾಸ್ತಿ ಬರಬೇಕು. ಇದು ನೆಕ್ಸ್ಟ್ ಇನ್ನೊಂದು ಏನಂದರೆ, ಕರ್ನಾಟಕದಲ್ಲಿ ಇಂಪಾರ್ಟೆಂಟ್ ಆಗಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಇಸ್ ಲಾಂಚ್ ದ ಪ್ರೈಮ್ ಮಿನಿಸ್ಟರ್ ಸೂರ್ಯಘರ್ ಯೋಜನಾ. ಈಗ ನಿಮ್ಮ ಮನೆಗಳೆಲ್ಲ ನೀವು ಸೋಲಾರ್ ಹಾಕಿರಬೇಕು, ಇಲ್ಲಾಂದರೆ ಹಾಕ್ಕೊಳ್ಳಿ. ಈ ಸೋಲಾರ್ ಸೂರ್ಯಘರ್ ಯೋಜನಾ 1 crore ಪೀಪಲ್ ಒಂದು ಲಾಸ್ಟ್ ಬಜೆಟಲ್ಲಿ ಕೊಟ್ಟಿದ್ದೀವಿ. ಈ ಬಜೆಟ್ಗೆ 2 ಕೋಟಿ ಮಾಡಿದ್ದೀವಿ. ಎಲ್ಲ ಜನಗಳಿಗೆ ಇದೊಂದು ಸೇರಬೇಕು ಒಂದು, ಎಲ್ಲ ಗ್ರಾಮ, ತಾಲೂಕಾ, ಡಿಸ್ಟಿಕ್ ವೈಸು, ಮೆಟ್ರೋ ವೈಸ್ ಎಲ್ಲರ ಮನೆಗೆ ಸೇರಬೇಕು ಒಂದು ಪ್ರಯತ್ನ ತಗೊಂಡಿದ್ದೀವಿ. ಈಗ 1 crore ಹೌಸಸ್ ಲಾಸ್ಟ್ ಇಯರ್ ಬಜೆಟ್ ಅಂದರೆ ಕರ್ನಾಟಕದಲ್ಲಿ ಬರೀ 40,000 ಜನಕ್ಕೆ ಸಿಕ್ಕಿದೆ. ಯಾಕೆ ಮತ್ತವ್ರಿಗೆ ಇದು ಹೋಗಿ ಸೇರಿಸಿಲ್ಲ? ಇದನ್ನು ಎಕ್ಸ್ಪಿಡಿಯೇಟ್ ಮಾಡಬೇಕು ಎಂದು ನಿಮ್ಮ ಮಿನಿಸ್ಟರ್ ಜಾರ್ಜ್ ಅವರಿಗೆ, ಬೆಸ್ಕಾಂ MD ಎಲ್ಲ ಲೀಡರ್ಗಳಿಗೆ ನಾವು ಕೇಳಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ. ಇದೆಲ್ಲರಿಗೆ ಕೊಡಬೇಕು, ಮಾಡಬೇಕು. ವಿಶೇಷ ಏನಂದರೆ, ಈಗ ಒಂದು 3 ಮೆಗಾವಾಟ್ ನಿಮ್ಮ ಮನೆಯಲ್ಲಿ ಹಾಕೋದು ಕಿಲೋವಾಟು 78,000 ವಿ ಆರ್ ಗಿವಿಂಗ್ ಸಬ್ಸಿಡಿ. ಆಯಿತಾ? ಅದ್ರಿಗೆ 1,90,000 ಕಾಸ್ಟ್ ಬಂದರೆ ಬಾಕಿ ಇರೋ 1,12,000 ಬ್ಯಾಂಕ್ ಈಸ್ ಫೈನಾನ್ಸಿಂಗ್. ಸೊ ಇರ್ರೆಸ್ಪೆಕ್ಟಿವ್ ಆಫ್ ಎನಿವೇರ್, bank is under the mandatory, they want to fund for this project across the country, across the state, rural and as well as the metro also. ಈಗ ಕೇರಳದಲ್ಲಿ 6 ಲಕ್ಷ ಮನೆಗಳಿಗೆ ಹೋಗ್ತಾ ಇದೆ, ಕರ್ನಾಟಕದಲ್ಲಿ ಯಾಕೆ ಕಡಿಮೆ ಇದೆ? ಸೊ ವಿ ವಾಂಟ್ ಟು ಇಂಪ್ಲಿಮೆಂಟ್ ವೆರಿ ಅಗ್ರೆಸಿವ್ಲಿ ದಿಸ್ ಸೋಲಾರ್ ಪ್ರೈಮ್ ಮಿನಿಸ್ಟರ್ ಸೋಲಾರ್ ಘರ್ ಯೋಜನಾ ಅಂತ ಇದು ಒಂದು ತಗೊಳ್ಬೇಕು. ಇವೆಲ್ಲ ಅದೇ ಥರ ಟ್ರೈನಿಂಗ್ ಪ್ರೋಗ್ರಾಮ್, ಇವೆಲ್ಲ ಕ್ರೆಡಿಲ್ ಅವರು, ಬೆಸ್ಕಾಂ ಆಫೀಸರ್ಸು ಎಲ್ಲ ಬಂದಿದ್ದರು, ಎಲ್ಲರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದು ಅವರೆಲ್ಲ ತಗೊಂಡು ಹೋಗಿದ್ದಾರೆ. ಈ ಕರ್ನಾಟಕದಲ್ಲಿ ಎಂಟೈರ್ ಕರ್ನಾಟಕ ಒಂದು ಸೋಲರೈಸ್ ಸ್ಟೇಟಾಗಿ ಮಾಡಬೇಕು. ಒಂದೊಂದು ಡಿಸ್ಟಿಕ್ಕಲ್ಲಿ ಒಂದು ಮಾಡೆಲ್ ಸೋಲಾರ್ ವಿಲೇಜ್ ಮಾಡ್ತಾ ಇದ್ದಾರೆ ಸ್ಕೀಮಲ್ಲಿ, ಪ್ರೈಮ್ ಮಿನಿಸ್ಟರ್ ಸ್ಕೀಮಲ್ಲಿ. ಅದೂ ಇಲ್ಲಿ ಮಾಡಬೇಕು. ಒಂದು ಡಿಸ್ಟಿಕ್ ಒಂದು ವಿಲೇಜು ಸೋಲಾರ್ ವಿಲೇಜ್ ಅಂತ ಮಾಡಬೇಕು, ಮಾಡೆಲ್ ವಿಲೇಜ್. ಇವೆಲ್ಲ ಮಾಡೋಕ್ಕೆ ಇಂಥ ಕಾನ್ಫರೆನ್ಸ್ಗಳೆಲ್ಲ ಬೇಕಾಗುತ್ತೆ. ಇದರಲ್ಲಿ ಚರ್ಚೆ ಮಾಡಿ, ಇದರಲ್ಲಿ ತೀರ್ಮಾನ ತಗೊಂಡು ಸೆಂಟ್ರಲ್ ಗೌರ್ಮೆಂಟ್ಗೆ, ಸ್ಟೇಟ್ ಗೌರ್ಮೆಂಟ್ಗೆ ಕೊಟ್ಟು ಇವೆಲ್ಲ ಇಂಪ್ಲಿಮೆಂಟ್ ಮಾಡಬೇಕು. ಮತ್ತು ಕರ್ನಾಟಕ ಮುಂಚೆ ನಡಿಬೇಕು, ಬರಬೇಕು ಅಂತ ಕೇಳೋದಕ್ಕೆ, ಅದಕ್ಕೆ ಕೇಳ್ಕೊಳ್ಳೋದಕ್ಕೆ ಈ ಸಂದರ್ಭವನ್ನು ನಾವು ಯೂಸ್ ಮಾಡಿದ್ದೀವಿ. ಇವರು ನಮ್ಮ ಫ್ರೆಂಡು, ಇವರು ನಮ್ಮ ಈಕಿ ಸೋಲಾರ್ ಅಂತ ಇವರು ಕಂಪನಿ ಹೆಸರು. ಸೊ ಇವರು ಆಲ್ ಓವರ್ ಇಂಡಿಯಾ ದಿ ಕೀಪ್ ಆನ್ ಕಂಡಕ್ಟಿಂಗ್ ವೇರಿಯಸ್ ಪ್ರೋಗ್ರಾಮ್ಸ್, ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ದಾರೆ. ಇವರು ಮೋಟಿವೇಶನ್ ಮಾಡಿ ಎಲ್ಲ ಜನಗಳು ಈ ಫೀಲ್ಡ್ಗೆ ಬರಬೇಕು ಅಂತ ಒಂದು. ಇದು ಇನ್ನು ಕರ್ನಾಟಕದಲ್ಲಿ ಉಂಡೇನಂದರೆ ಗ್ರೀನ್ ಎನರ್ಜಿ, ಗ್ರೀನ್ ಹೈಡ್ರೋಜನ್ನು ಇನ್ನೂ ಶುರು ಮಾಡಿಲ್ಲ. ಪಾಲಿಸಿ ತಗೊಳ್ತಾ ಇದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ಗೆ ಪಾಲಿಸಿ ಬರಬೇಕು, ಗ್ರೀನ್ ಹೈಡ್ರೋಜನ್ಗೆ ಪಾಲಿಸಿ ತರಬೇಕು. ಇವು ಎರಡೂ ಸೆಕ್ಟಾರು ಮುಂಚೆ ಹೋಗಬೇಕು, ಮುಂದ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಈಗ ನಮ್ಮವರು ಇವರು ಇಂಗ್ಲೀಷಲ್ಲೇ ಮಾತಾಡ್ತಾರೆ, ಇಲ್ಲ ಹಿಂದಿಯಲ್ಲಿ ಮಾತಾಡ್ತಾರೆ, ನೀವು ತಗೊಳ್ಳಿ. ಅವರು ನೀವೆಲ್ಲ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಆಫ್ ಹಿಮ್ ಓನ್ಲಿ ಎವ್ರಿ ಸ್ಟೇಟ್ ಈಸ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಕಾನ್ಫರೆನ್ಸ್. ವಿ ಆರ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆನಂದ್ ಗುಪ್ತಾ ಆ್ಯಂಡ್ ಇಸ್ ಟೀಮ್. ಅವ್ರು ಇರೋದು ಇಂಡೋರಿಂದ ಬಂದು ಇಂಡಿಯಾ ಫುಲ್ಲಾಗಿ ಮಾಡ್ತಾ ಇದ್ದಾರೆ, ಫಾರಿನಲ್ಲಿ ಮಾಡ್ತಾರೆ. ಸೊ ಇಂಥದವ್ರಿಗೆ ನಾವು ಅಪ್ರಿಸಿಯೇಟ್ ಮಾಡ್ಕೊಳ್ಬೇಕು. ಕೊನೆ ನನ್ನ ರಿಕ್ವೆಸ್ಟ್ ಏನಂದರೆ, ನಿಮ್ಮವರು ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಮನೆಗಳಿಗೆಲ್ಲ ಈ ಪ್ರೈಮ್ ಮಿನಿಸ್ಟರ್ ಸ್ಕೀಮಲ್ಲಿ ಸೋಲಾರ್ ಹಾಕ್ಕೊಳ್ಳಿ. Founder and CEO of EQ Magazine and C2Z. So EQ is a 16-year-old company, and we have been publishing monthly magazine on solar
We have a daily newsletter on solar and climate change, daily updated website, and we organize Suryacon conferences everywhere in the country, and we do everything to promote the business of solar energy. C2Z is a marketplace for net zero and decarbonization, and we help businesses achieve their net zero and RE100 targets. What my request to the government of India, to the government of Karnataka, and everyone, every individual, is that every year more than 10 lakh crore rupees India is spending on import of foreign energy sources, which are oil, gas, and coal, which are not only hurting the economy, but it is also extremely bad for our environment. So India is blessed with solar energy. More than 300 days of sunshine is there, and I'll urge the government authorities, our Honorable Prime Minister, Honorable Chief Minister of Karnataka, to make solar energy compulsory. You know, so as Mr. Trump, the President of United States, says solar baby solar. He says drill baby drill. Likewise, I think Indian Prime Minister, Karnataka Chief Minister, and every Indian should say solar baby solar. Because that is the source of energy we have in house, which will protect our environment, which will protect our economy, and will save so much money that will be used to for the growth and development of people, poor people, and everyone in this nation. So this is my basically key message. That's it. Thank you.